ವಿಶ್ವದಲ್ಲಿಯೇ ಅತಿ ವೇಗವಾಗಿ ಬೆಳೆಯುವ ಗಿಡ ಯಾವುದು? ಮಾವು, ಬಿದಿರು, ಕಲ್ಲಂಗಡಿ, ತೆಂಗಿನ ಮರ. ಸರಿಯಾದ ಉತ್ತರ ಬಿದಿರು. ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುವ ಸಸ್ಯವಾಗಿದೆ. ಸಾಮಾನ್ಯವಾಗಿ ದಿನಕ್ಕೆ 91 ಸೆಂಟಿಮೀಟರ್ ವರೆಗೆ ಗಂಟೆಗೆ ವೇಗದಲ್ಲಿ ಬೆಳೆಯುತ್ತದೆ. ಭಾರತದ ಮೊದಲ ಅಂಚೆ ಕಚೇರಿ ಎಲ್ಲಿ ಆರಂಭವಾಯಿತು? ಬೆಂಗಳೂರು, ಕಲ್ಕತ್ತಾ, ಮುಂಬೈ, ಗೋವಾ. ಸರಿಯಾದ ಉತ್ತರ ಕಲ್ಕತ್ತಾ. 1774ರಲ್ಲಿ ಬಂಗಾಳದ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ಸ್ ಸ್ಥಾಪಿಸಿದರು. ಕೋಲ್ಕತ್ತಾ GPO ಭಾರತದ ಮೊದಲ ಸಾಮಾನ್ಯ ಅಂಚೆ ಕಚೇರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಚಿನ್ನದ ಪರ್ವತಗಳು ಯಾವ ದೇಶದಲ್ಲಿವೆ? ಅಮೆರಿಕ, ಆಫ್ರಿಕಾ, ಕಾಂಗೋ, ಚೀನಾ. ಸರಿಯಾದ ಉತ್ತರ ಕಾಂಗೋ. ಚರಿತ್ರೆಯಲ್ಲಿ ಬಂಗಾರಕ್ಕೆ ಹೆಚ್ಚು ಬೇಡಿಕೆ ಇತ್ತು. ಅದೇ ರೀತಿ ಪ್ರಸ್ತುತವಾಗಿ ಬಂಗಾರ ಎಂದರೆ ಮನಸೋಲುವ ಹೃದಯಗಳೇ ಇಲ್ಲ. ಹೌದು, ಕಾಂಗೋದ ಮಣ್ಣಲ್ಲಿ 60% ಇಲ್ಲವೇ 90% ಚಿನ್ನ ಪತ್ತೆಯಾದ ಪರ್ವತಗಳು 2021ರಲ್ಲಿ ಕಂಡುಬಂದಿವೆ. ವಿಶ್ವ ಪರಿಸರ ದಿನವನ್ನ ಯಾವಾಗ ಆಚರಿಸುತ್ತಾರೆ? ಜನವರಿ 14, ಜೂನ್ 5, ಮಾರ್ಚ್ 25, ಜುಲೈ 5. ಸರಿಯಾದ ಉತ್ತರ ಜೂನ್ 5. ಪರಿಸರ ಸಂರಕ್ಷಣೆಗಾಗಿ ಜಾಗೃತಿ ಮತ್ತು ಕ್ರಮಗಳನ್ನು ಉತ್ತೇಜಿಸುತ್ತದೆ. ಸಮುದ್ರ ಮಾಲಿನ್ಯ, ಅಧಿಕ ಜನಸಂಖ್ಯೆ, ಜಾಗತಿಕ ತಾಪಮಾನ ಏರಿಕೆ, ಸುಸ್ಥಿರ ಅಭಿವೃದ್ಧಿ ಮತ್ತು ವನ್ಯಜೀವಿ ಅಪರಾಧಗಳಂತಹ ಪರಿಸರ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವ ವೇದಿಕೆಯಾಗಿದೆ. ಭಾರತದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಕರ್ನಾಟಕ, ಸಿಕ್ಕಿಂ, ತಮಿಳುನಾಡು, ಗುಜರಾತ್. ಸರಿಯಾದ ಉತ್ತರ ಸಿಕ್ಕಿಂ. ಸಿಕ್ಕಿಂ ಭಾರತದ ಅತ್ಯಂತ ಕಡಿಮೆ ಜನಸಂಖ್ಯೆಯ ರಾಜ್ಯವಾಗಿದೆ. ಅಧಿಕೃತ ಅಂಕಿಅಂಶಗಳ ಪ್ರಕಾರ ಸಿಕ್ಕಿಂ ಜನಸಂಖ್ಯೆಯು ಕೇವಲ 6,90,000 ಇದು ದೇಶದ ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ.